ಅವರು ಮಂಡ್ಯದಲ್ಲಿ ನಿಂತರೂ ಸೋತಿದ್ದಾರೆ, ರಾಮನಗರದಲ್ಲೂ ಸೋತಿದ್ದಾರೆ, ಚನ್ನಪಟ್ಟಣದಲ್ಲೂ ಸೋಲ್ತಾರೆ. ಸೋಲ್ ಕಟ್ಟಿಟ್ಬೋದು. ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರೇ ಆದರೂ ಗೆಲ್ಲೋದು ನಿಶ್ಚಿತ. ಜನಾದೇಶನ ಸುಮ್ಮನೆ ಹೆಂಗೆ ಬೇಕಂಗೆ ಇವರು ಧಿಕ್ಕರಿಸ್ಕೊಂಡು ಹೋದರೆ ಈಗ ಏನಾಗಿದೆ 2 ವರ್ಷದಿಂದ ಅವ್ರಿಗೆ ಅದೇ. ಸರ್, ಚನ್ನಪಟ್ಟಣದಲ್ಲಿ ಈ ಸರಿ ಎಲೆಕ್ಷನ್ಗೆ ನಿಖಿಲ್ ಕುಮಾರಸ್ವಾಮಿ ನಿಂತ್ಕೊಳ್ತಾರೆ ಅನ್ನೋ ಒಂದು ಸುದ್ದಿ ಇದೆ. ಏನ್ ಅನ್ಸುತ್ತೆ? ಅಂದ್ರೆ ಇವಾಗ ಮಂಡ್ಯದಲ್ಲಿ ಲಾಸ್ಟ್ ಟೈಮ್ ಸೋತೋಗಿದ್ರು, ಈ ಸರಿ ಅಟ್ಲೀಸ್ಟ್ ಚನ್ನಪಟ್ಟಣದಲ್ಲಿ ಗೆಲ್ತಾರೆ ಅಂತ ಅನ್ಸುತ್ತೆ? ಇಲ್ಲ ಮೇಡಮ್, ಈಗ ಅವರು ಮಂಡ್ಯದಲ್ಲಿ ನಿಂತರೂ ಸೋತಿದ್ದಾರೆ, ರಾಮನಗರದಲ್ಲೂ ಸೋತಿದ್ದಾರೆ, ಚನ್ನಪಟ್ಟಣದಲ್ಲೂ ಸೋಲ್ತಾರೆ. ಸೋಲ್ ಕಟ್ಟಿಟ್ಬೋದು ಯಾರೇ ಆಗಲಿ. ಯಾಕೆ ಅವ್ರು ಎಲ್ಲ ಕಡೆ ಸೋಲ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ? ಇಲ್ಲ, ಅದು ಅವರ ಪಾರ್ಟಿ ವೈಫಲ್ಯಗಳು ಮೇಡಮ್. ಅವ್ರ ಸಂಘಟನೆಯಲ್ಲಿ ಅವರು ನೋಡಿದಿರಲ್ಲ, ಅವ್ರ ಸ್ಟೇಟ್ಮೆಂಟ್ಗಳು, ಅವ್ರ ಪಾರ್ಟಿಯವ್ರ ಸ್ಟೇಟ್ಮೆಂಟ್ಗಳು, ಅದೇ ವೈಫಲ್ಯ. ಯಾವ ಕಾರಣಕ್ಕೆ ಅಂದ್ರೆ ರೀಸನ್ಸ್ ಇರುತ್ತಲ್ವಾ, ಒಂದಷ್ಟು ಸೋಲ್ತಾರೆ ಅನ್ನೋ ಒಂದು ಇದು ಬಂದ್ರೆ ರೀಸನ್ಸ್ ಇರುತ್ತೆ. ಏನು ಅವರು ಇದ್ರಲ್ಲಿ ಪಾರ್ಟಿಯಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅನ್ಸುತ್ತೆ? ಅಂದ್ರೆ ಅವರು ಬೈಟ್ಸ್ದೇ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಇಲ್ಲ ಮೇಡಮ್, ಅದನ್ನು ಏನು ಅಂತ ಒಂದು ಕಾರಣ ಹೇಳಲಿಕ್ಕೆ ಆಗಲ್ಲ. ಅದು ಈಗ ಒಂದೇ ಕಾರಣ ಹೇಳೋದಾದರೆ, ಈಗ ಮಂಡ್ಯದಲ್ಲಾದ್ರು ಗೆಲ್ಲಬೇಕಾಯ್ತು, ಅದನ್ನ ಸರಿಪಡಿಸ್ಕೊಂಡ್ಮೇಲೆ ರಾಮನಗರದವ್ರು ಗೆಲ್ಲಬೇಕಾಗಿತ್ತು. ಎರಡೂ ಕೂಡ ಸೋತು ಅಂದರೆ ಬಹುಶಃ ಅವ್ರ ಸಂಘಟನೆಯಲ್ಲೇ ಲೋಪದೋಷ ಇದೆ. ಯಾರು ಗೆಲ್ಬೋದು ಅಂತ ಅನ್ಸುತ್ತೆ ಚನ್ನಪಟ್ಟಣದಲ್ಲಿ? ಯಾಕಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ನಿಂತ್ಕೋತಾರೆ ಅನ್ನೋದು ಒಂದು ಸುದ್ದಿ ಇದೆ. ಇವಾಗ ಅವ್ರು ಆಲ್ರೆಡಿ ಉಪಮುಖ್ಯಮಂತ್ರಿ ಆಗಿದ್ರು ಕೂಡ ಇವಾಗ ಚನ್ನಪಟ್ಟಣ ಬೇಕೇ ಬೇಕು ಅಂತ ಪಟ್ಟಿಡ್ದು ಕೂತಿದ್ದಾರೆ. ಇಲ್ಲ ಮೇಡಮ್, ಈಗ ಡಿ ಕೆ ಶಿವಕುಮಾರ್ ಸಾಹೇಬ್ರೇ ಆಗಲಿ, ಬೇರೆ ಇನ್ಯಾರೇ ಆಗಲಿ, ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರೇ ಆದರೂ ಗೆಲ್ಲೋದು ನಿಶ್ಚಿತ ಮೇಡಮ್. ಕಾಂಗ್ರೆಸ್ ಬಿಟ್ಟರೆ ಇನ್ಯಾರೂ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಸರ್? ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಯೋಗೇಶ್ವರ್ ಅವರು ಮತ್ತೆ ಇವರು ಕುಮಾರಸ್ವಾಮಿ ಅವರು ಇವ್ರದ್ದೇ ಅಲ್ಲಿ ಕೆಲಸಗಳು ಹಾಕೊಂಡು ಬಂದಿರೋದು ಇಷ್ಟು ವರ್ಷಗಳ ಕಾಲ. ಆದ್ರೂ ಕೂಡ ಯಾಕೆ ಅಲ್ಲಿ ಕಾಂಗ್ರೆಸ್ಸೇ ಬರುತ್ತೆ ಅಂತ ಈಗ ಅನ್ಸುತ್ತೆ? ಅಷ್ಟು ಕೆಲಸ ಮಾಡಿದ್ದಾರೆ ಯೋಗೇಶ್ವರ್ ಅಂತ ನೀವು ಹೇಳ್ತಾ ಇದ್ದೀರಾ. ಯಾಕೆ 2 ಬಾರಿ ಸೋತ್ರ ಅವರು? ಮತ್ತಲ್ಲಿ ಯಾಕೆ ಸೋತ್ರ ಅವರು? ಗೆಲ್ಲಬೇಕಾಯ್ತಲ್ಲ ಅಲ್ವಾ? ಒಂದು ದಿನಕ್ಕೆ ಇವತ್ತು ಬೆಳಗ್ಗೆ ಈ ಪಾರ್ಟಿ, ಮಧ್ಯಾಹ್ನ ಇನ್ನೊಂದು ಪಾರ್ಟಿ, ರಾತ್ರಿಗೆ ಇನ್ನೊಂದು ಪಾರ್ಟಿ, ಈ ರೀತಿ ಹೋದರೆ ಎಲ್ಲಿ ಜನ ಒಂದು ಸ್ಟೆಬಿಲಿಟಿ ಕೇಳ್ತಾರೆ ಅಲ್ವರಾ? ಹಾಗಾಗಿ ಜನಾದೇಶನ ಸುಮ್ಮನೆ ಹೆಂಗೆ ಬೇಕಂಗೆ ಇವರು ಧಿಕ್ಕರಿಸ್ಕೊಂಡು ಹೋದರೆ ಈಗ ಏನಾಗಿದೆ 2 ವರ್ಷದಿಂದ ಅವ್ರಿಗೆ ಅದೇ ಶಿಕ್ಷೆ ಆಗುತ್ತೆ. ಸರ್, ಚನ್ನಪಟ್ಟಣ ಎಲೆಕ್ಷನ್ ಸ್ಟಾರ್ಟ್ ಆಗಿದೆ, ಆಯ್ತು. ಏನು ಪೈಪೋಟಿ ಸ್ಟಾರ್ಟ್ ಆಗಿದೆ. 3 ಜನ ಇವಾಗ ನಿಖಿಲ್ ಕುಮಾರಸ್ವಾಮಿ ಇರ್ಬೋದು, ಯೋಗೇಶ್ವರ್ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು. ಏನ್ ಅನ್ಸುತ್ತೆ ಇವಾಗ ಎಲೆಕ್ಷನ್ ಬಗ್ಗೆ ಹೇಳುತ್ತೀರಿ? ಅಲ್ಲ, ಒಟ್ಟಾರೆ ನಾನು ಹೇಳಿದ್ನಲ್ಲ, ಈ ಎಲೆಕ್ಷನ್ ಬೈ ಎಲೆಕ್ಷನಲ್ಲಿ ಖಂಡಿತವಾಗಿ ಕಾಂಗ್ರೆಸ್ ಪಾರ್ಟಿನೇ ಗೆಲ್ಲೋದು. ಅದು ಶತಸಿದ್ಧ. ಅದು ಇನ್ನೇನು ಬದಲಾವಣೆ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. 13ನೇ ತಾರೀಕು ಚುನಾವಣೆ ನಡೆಯುತ್ತೆ, 23ನೇ ತಾರೀಕು ಕಾಂಗ್ರೆಸ್ ಬಾವುಟ ಕಿತ್ತಕ್ಕೆ ಆರಿಸ್ತೀವಿ. ಬೀಟ್ ಪ್ಲಸ್ ಕರ್ನಾಟಕ.